ಇನ್ನು ಮುಂಬೈನಲ್ಲಿ ಇಂತಹ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಚರ್ಚೆಗಳೇ ಇಲ್ಲ. ಕಾರಣ ಅಲ್ಲಿ ಸಾಲು ಸಾಲು ನಾಯಕರೇ ಇದ್ದಾರೆ. ಒಂದು ಕಡೆ ರೋಹಿತ್ ಶರ್ಮಾ ಇದ್ದಾರೆ, ಮತ್ತೊಂದು ಕಡೆ ಭಾರತ ತಂಡದ ಸೂರ್ಯಕುಮಾರ್ ಯಾದವ್ ಇದ್ದಾರೆ, ಮತ್ತೊಂದು ಕಡೆ ಭಾರತ ಟೆಸ್ಟ್ ತಂಡದ ಉಪನಾಯಕ ಬೂಮ್ರಾ ಇದ್ದಾರೆ, ಇನ್ನೊಂದು ಕಡೆ ಕಳೆದ ಬಾರಿಯ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಹೀಗಾಗಿ ಈ ತಂಡ ನಾಯಕರನ್ನೇ ತುಂಬಿಕೊಂಡಿದೆ. ಆದರೆ ಈ ಬಾರಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎದ್ದಿದೆ. ಕಾರಣ ಕಳೆದ ಬಾರಿ ಹಾರ್ದಿಕ್ ಪಾಂಡ್ಯ ನಾಯಕರಾಗಿದ್ದರು, ವಿಫಲವಾಗಿತ್ತು ಮುಂಬೈ, ತುಂಬ ದೊಡ್ಡ ಕಾಂಟ್ರವರ್ಸಿಗಳು ಕೂಡ ಆಗಿತ್ತು. ಹೀಗಾಗಿ ಈ ಬಾರಿಯೂ ಕೂಡ ಹಾರ್ದಿಕ್ ಪಾಂಡ್ಯನ ನಾಯಕರಾಗ್ತಾರಾ? ಒಂದು ವೇಳೆ ಹಾರ್ದಿಕ್ ಪಾಂಡ್ಯ ನಾಯಕರಾಗಿ ಬಿಟ್ರೆ ಅವರು ನಾಯಕರಿಗೆ ನಾಯಕ ಆಗ್ತಾರೆ ಅಂದರೆ ತಪ್ಪಾಗೋದಿಲ್ಲ. ಯಾಕೆ ಅಂದರೆ ರೋಹಿತ್ ಶರ್ಮಾ ಅವರ ನಾಯಕತ್ವದ ಅಡಿಯಲ್ಲಿ ಆಡಬೇಕು, ಸೂರ್ಯಕುಮಾರ್ ಅವರ ನಾಯಕತ್ವದ ಅಡಿಯಲ್ಲಿ ಆಡಬೇಕು, ಬೂಮ್ರಾ ಅವರ ನಾಯಕತ್ವದ ಅಡಿಯಲ್ಲಿ ಆಡಬೇಕು. ಎಲ್ಲ ಟೀಮ್ ಇಂಡಿಯಾದ ನಾಯಕರು ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಅಡಿಯಲ್ಲಿ ಮುಂಬೈನಲ್ಲಿ ಆಡ್ಲಿಕ್ಕಿದ್ದಾರೆ. ನಿಮ್ಮ ಪ್ರಕಾರ ಮುಂಬೈ ತಂಡದ ನಾಯಕ ಯಾರಾಗಬೇಕು? ಕಮೆಂಟ್ ಮಾಡಿ.